ಹಲೋ ಫ್ರೆಂಡ್ಸ್, ನಾನು ಜಾಕ್ ಫ್ರೂಟ್ ಇಡ್ಲಿ ಮಾಡಿದ್ದೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಎಲೆ ಬೇಡ, ಇದು ತೆಕ್ಕೆ ಎಲೆ ಮತ್ತು ಬನಾನಾ ಲೀಫ್ ಹೇಳ್ತಾರೆ, ಅದೆಲ್ಲ ಬೇಡ. ತುಂಬ ಈಸಿಯಾಗಿ ಜಟ್ಪಟ್ ಆಗುತ್ತೆ ಇದು. ಇದಕ್ಕೆ ನಾನು ರೈಸ್ ರವೆ ತಗೊಂಡಿದ್ದೇನೆ. ಅಂದರೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಆ ಥರದ್ದು ರೈಸ್ ರವೆ. ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಸೋಕ್ ಮಾಡಿ ಇಡ್ತೇನೆ. ಈ ಗ್ಲಾಸಲ್ಲಿ 2.5 ಅಂದರೆ 2.5 ಕಪ್ ಗ್ಲಾಸಷ್ಟು ನಾನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆಯಿರಿ, ಒಂದೆರಡು ಸಲ ತೊಳೆದು ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಜಾಸ್ತಿ ಹೊತ್ತು ಇಡಬೇಕು ಅಂತ ಇಲ್ಲ, ಅದು ಸ್ವಲ್ಪ ಸಾಫ್ಟ್ ಆಗ್ತದೆ ಮತ್ತು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಬರ್ತದೆ. ಅದು ನೀರು ಅಬ್ಸಾರ್ಬ್ ಆಗಿ ಜಾಸ್ತಿ ಆಗ್ತದೆ. ನಂತರ ಅದೇ ಗ್ಲಾಸಲ್ಲಿ 2.5 ಗ್ಲಾಸಷ್ಟು ಜಾಕ್ ಫ್ರೂಟ್ ತಗೊಂಡಿದ್ದೇನೆ ನಾನು. 2.5 ಗ್ಲಾಸಷ್ಟು ಜಾಕ್ ಫ್ರೂಟ್. ನಾನು ಜಾಕ್ ಫ್ರೂಟ್ ತಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಟಿದ್ದೇನೆ ಫ್ರೀಝರಲ್ಲಿ. ಅದು ಎಷ್ಟು ಟೈಮ್ ಆದರೂ ಹಾಳಾಗೋದಿಲ್ಲ. ನಾವು ಸೀಸನ್ ಇರುವಾಗ ತಗೊಂಡು ಬಂದು ಇಟ್ಟರೆ ನಮಗೆ ತುಂಬ ವೆರೈಟಿದು ತಿಂಡಿ ಅಥವಾ ತಿನ್ನಲಿಕ್ಕೆ ಸಹ ಯೂಸ್ ಮಾಡ್ಬೋದು. ನಾವು ಅದನ್ನು ಫ್ರೆಶ್ ಆಗಿರ್ತದೆ. ಫುಲ್ ಜಾಕ್ ಫ್ರೂಟನ್ನು ನಾನು ಅಷ್ಟನ್ನು ಕೂಡ ಪೇಸ್ಟ್ ಮಾಡೋದಿಲ್ಲ. ಸ್ವಲ್ಪ ತಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ತೇನೆ. ಮತ್ತು ಉಳಿದದ್ದನ್ನು ನಾನು ಸಣ್ಣ ಪೀಸ್ ಕಟ್ ಮಾಡಿ ಇದಕ್ಕೆ ಬ್ಯಾಟರಿಗೆ ಮಿಕ್ಸ್ ಮಾಡ್ತೇನೆ. ಆಗ ಅದು ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗುತ್ತೆ. ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿದರೆ ಅದು ಗಟ್ಟಿ ಥರ ಆಗುತ್ತೆ, ತಿನ್ನಲಿಕ್ಕೆ ಚೆನ್ನಾಗಾಗೋದಿಲ್ಲ ಅಷ್ಟೊಂದು. ಮಿಡ್ಲಲ್ಲಿ ಬಾಯಲ್ಲಿ ಸಿಗ್ತಾ ಇದ್ದರೆ ತಿನ್ನುವಾಗ ತುಂಬ ಟೇಸ್ಟ್ ಆಗುತ್ತೆ, ಖುಷಿ ಆಗುತ್ತೆ ತಿನ್ನುವಾಗ. ಅದು ಸ್ವಲ್ಪ ಜಾಕ್ ಫ್ರೂಟನ್ನು ಹಾಕಿ ಮಿಕ್ಸಿಗೆ ಹಾಕಬೇಕು. ಈಗ ಅದು ರವೆ ಜೊತೆ ಹಾಕೋದು ಬೇಡ, ಫಸ್ಟಿಗೆ ಪೇಸ್ಟ್ ಆಗಬೇಕಲ್ಲ, ಅದಕ್ಕೆ ನಾನು ಸಪ್ರೇಟಾಗಿ ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡುವಾಗ ಸ್ವಲ್ಪ ಪೆಪ್ಪರ್ ಹಾಕ್ತೇನೆ. ಈ ಥರ ಪೇಸ್ಟ್ ಆದಮೇಲೆ ನಾನು ಸೋಕ್ ಮಾಡಿಟ್ಟು ನೆನೆಸಿಟ್ಟಂಥ ಅಕ್ಕಿ ರವೆಯನ್ನು ಹಾಕ್ತಾಯಿದ್ದೇನೆ. ಅದಕ್ಕೆ ಅಕ್ಕಿ ರವೆಯನ್ನು ಜಸ್ಟ್ ಒಂದು ಅದು ಹೊಂದ್ಕೊಳ್ಳೋಕ್ಕೆ ಅಷ್ಟೇ ನಾನು ಮಾಡೋದು, ಮಿಕ್ಸಿಯಲ್ಲಿ ಹಾಕೋದು. ಜಾಸ್ತಿ ಇದು ಮಾಡಲಿಕ್ಕೆಲ್ಲ, ಗ್ರೈಂಡ್ ಮಾಡಲಿಕ್ಕೆಲ್ಲ. ಆ ಥರ ಗ್ರೈಂಡ್ ಮಾಡಿದರೆ ತುಂಬ ನೈಸ್ ಪೇಸ್ಟ್ ಆಗುತ್ತೆ ನೋಡಿ. ಆ ಥರ ರವೆ ಸಿಗಬೇಕು ನಮಗೆ. ಅದು ಮಿಕ್ಸ್ ಆಗಬೇಕಲ್ಲ ಜಾಕ್ ಫ್ರೂಟ್ ಮತ್ತು ಅಕ್ಕಿ ರವೆ, ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿದೆ ಅಷ್ಟೇ. ಅದರ ನಂತರ ತುಂಬ ಫ್ರೆಶ್ ಕೋಕೋನಟನ್ನು ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ಜಾಸ್ತಿ ಹಾಕಿ ಕೋಕೋನಟ್ ತುಂಬ ಒಳ್ಳೆ ಬರ್ತದೆ, ಟೇಸ್ಟ್ ಆಗುತ್ತೆ. ನಂತರ ಈ ಥರ ಕಟ್ ಮಾಡ್ತೇನೆ ಜಾಕ್ ಫ್ರೂಟನ್ನು, ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತೇನೆ. ನಾನು ಇದಕ್ಕೆ ಜಾಗರಿ ಹಾಕಲಿಲ್ಲ, ನೋಡಿಕೊಂಡು ಮತ್ತೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ಮತ್ತೆ ಹಾಕ್ತೇನೆ. ಯಾಕೆಂದರೆ ಇದು ಸ್ವಲ್ಪ ಸ್ವೀಟ್ ಇತ್ತು ಜಾಕ್ ಫ್ರೂಟ್. ಸ್ವಲ್ಪ ಜಾಗರಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಜಾಗರಿ ಪೌಡ್ರ್ ಉಂಟು, ಆದ ಕಾರಣ ನಾನು ಮತ್ತೆ ಮಿಕ್ಸ್ ಮಾಡಿದೆ ಅದನ್ನು. ನೀವು ಹಾಕೋದಾದರೆ ಫಸ್ಟಿಗೆ ಜಾಗರಿ, ಸಪೋಸ್ ಪೌಡ್ರ್ ಇಲ್ಲ ಅಂದರೆ ಫಸ್ಟಿಗೆ ಗ್ರೈಂಡ್ ಮಾಡುವಾಗ ಹಾಕ್ಬೋದು. ಜಾಕ್ ಫ್ರೂಟ್ ಗ್ರೈಂಡ್ ಮಾಡ್ತೀವಲ್ಲ ಆವಾಗಲೇ ಹಾಕ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಆ್ಯಡ್ ಮಾಡೋದು ಬೇಡ. ಅದರಲ್ಲೇ ಇದು ಜಾಗರಿ ಹಾಕುವಾಗ ಮತ್ತು ಅದರಲ್ಲೇ ಜಾಕ್ ಫ್ರೂಟ್ ಪೇಸ್ಟ್ ಆದಾಗ ಆಗುತ್ತಲ್ಲ, ಅದೇ ಸಾಕು ಕನ್ಸಿಸ್ಟೆನ್ಸಿಗೆ. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೇನೆ. ಸ್ವೀಟ್ ಆದರೂ ಸ್ವಲ್ಪ ಸಾಲ್ಟ್ ಹಾಕಲೇಬೇಕು ನಾವು. ಆ ಥರ ಕನ್ಸಿಸ್ಟೆನ್ಸಿ ಬರಬೇಕು ಬ್ಯಾಟರಿಗೆ, ಜಾಸ್ತಿ ತೆಳುವಾಗಬಾರ್ದು. ಈಗ ಇಡ್ಲಿ ಸ್ಟ್ಯಾಂಡಿಗೆ ನಾನು ಇದು ಆಯಿಲ್ ಗ್ರೀಸ್ ಮಾಡಿಬಿಟ್ಟು ಹಾಕ್ತೇನೆ. ಒಂದು ಜಾಸ್ತಿ ಹೊತ್ತು ಬೇಯುವ ಅಗತ್ಯ ಇಲ್ಲ. ಇದೊಂದು 5 to 7 ಮಿನಿಟ್ಸ್ ಬೆಂದರೆ ಸಾಕು, ಬೇಗ ಆಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಜಾಕ್ ಫ್ರೂಟನ್ನು ಫ್ರೀಝರಿಂದ ತೆಗೆದುಬಿಟ್ರೆ ಮತ್ತೆ ಅಂತೂ ಬೇಗ ಆಗ್ತದೆ, ಜಟ್ಪಟ್. ಈಸಿ ಕೂಡ. ಇದು ಬನಾನಾ ಲೀಫ ಅಥವಾ ತೆಕ್ಕಿ ಲೀಫ ತಗೊಂಡು ಬಂದು ಅದನ್ನು ಎಲ್ಲ ಇದು ಮಾಡುವ ಬದಲು ಇದು ಈಸಿ. ಇದು ಕುಕ್ಕರ್ ಒಳಗಡೆ ಇಟ್ಬಿಟ್ರೆ ಆಯಿತು. ಕುಕ್ಕರಲ್ಲಿ ನೀರು ಫಸ್ಟಿಗೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ಬಿಸಿ ಆದ ಕೂಡಲೇ ಇದನ್ನು ಹಾಕಿ ಇಮಿಡಿಯೇಟ್ ಆಗುತ್ತೆ. 5 to 7 ಮಿನಿಟ್ಸ್ ಒಳಗಡೆ ಇದು ಬೆಂದು ಬಿಡುತ್ತೆ. ತುಂಬ ಸಾಫ್ಟಾಗಿ ಕೂಡ ಬರ್ತದೆ ಇದು.
ನೀವು ಕೂಡ ಈ ಥರ ಮಾಡಿ ನೋಡಿ ಇಡ್ಲಿಯನ್ನು. ಇದಕ್ಕೆ ನಾನೊಂದು ಗ್ಲಾಸ್ ಇಡ್ತಾ ಇದ್ದೇನೆ, ಯಾಕೆಂದರೆ ಅದು ಸ್ಟೀಮ್ ಹೊರಗಡೆ ಹೋಗಬಾರ್ದು ಅಂತ ಅಷ್ಟೇ ಗ್ಲಾಸ್ ಇಡೋದು. ನಾನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸಾಫ್ಟಾಗಿ ಬರ್ತದೆ. ಇದಕ್ಕೆ ಬಿಸಿ ಇರುವಾಗಲೇ ಗೀ ಹಾಕಿ ತಿನ್ನಬೇಕು. ಎಲ್ಲದಕ್ಕೆ ಗೀ ಹಾಕೋದಲ್ಲ, ಎಷ್ಟು ತಿಂತೀವಿ ಅಷ್ಟಕ್ಕೆ ಮಾತ್ರ ಗೀ ಹಾಕಿ ತಿನ್ನಬೇಕು. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟ್ ಕೂಡ ಬಂದಿದೆ ಅದು. ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಎಲ್ರಿಗೂ.